ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಒಂದು ತಾವೇ ಸ್ವಯಂ ಘೋಷಿತ ಪತ್ರಕರ್ತರು ಒಂದು ಹುಟ್ಟುಕೊಂಡಿದ್ದಾರೆ. ಅವ್ರೇನು ಮಾಡತ್ತಾರಪ್ಪ ಅಂದ್ರೆ ಮೊನ್ನೆ ನಡೆದಂತ ಹುಕ್ಕೇರಿ KDP ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ರು ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನು ಕೊಡ್ತಾರಪ್ಪ ಅಂದ್ರೆ ಅಶ್ಲೀಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದೇ ಕೆಲ ಘಟನಾವಳಿಗಳನ್ನ ಪ್ರಸ್ತಾವನೆ ಮಾಡಿ ಈ ಹೊಲಸು ಶಬ್ದಗಳ ಬಳಕೆ ಇತ್ತೀಚಿನ ಜಾನಪದಗಳು ಬರ್ತದ ಹೊಲಸು ಶಬ್ದವನ್ನ ಆ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಹಲವಾರು ಬಾರಿ ಆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅದನ್ನ ಏನ್ ಮಾಡಿರಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡೇ ಆ ಪತ್ರಿಕಾಗೋಷ್ಠಿ ಮಾಡಿದ್ದು. ತದನಂತರ ಅವರ ಪ್ರಾಯೋಜಕತ್ವದಲ್ಲಿರುವಂತಹ ಕೆಲ ಇನ್ಸ್ಟಾಗ್ರಾಮ್ ಪೇಜ್ ನ ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಅವರೇ ಒಂದು ಕಲ್ಪಿತವಾಗಿ ಏನು ನಿರ್ಮಾಣ ಮಾಡ್ಕೊಂಡಾರು ಆ ಒಂದು ಪತ್ರಿಕಾ ಮಾಧ್ಯಮ ಏನದ ಅವರದೇ ಅಂತ ಒಂದು ಜಗತ್ತಿನದ ಅವ್ರೇನ್ ಮಾಡಿದ್ರು ಅಂದ್ರೆ 2021ರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರಾದಂತ ಶ್ರೀ ರಮೇಶ್ ಜಾರಕಿಹೊಳಿ ಹೇಳಿದಂತ ಒಂದು ಹೇಳಿಕೆ ಅದೊಂದು ಟೋಪಿ ವಿವಾದ ಒಂದಾಗಿತ್ತು. ಆ ಸಂಬಂಧದಲ್ಲಿ ಆ ಒಂದು ಆರೋಪ ಪ್ರತ್ಯಾರೋಪದ ಒಂದು ವಿಷಯದ ಭಾಗವಾಗಿ ಆ ಒಂದೇನು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಈಗ ಮೊನ್ನೆ ರಮೇಶ್ ಕತ್ತಿ ಅವರ ಪ್ರೆಸ್ ಮೀಟ್ ನಂತರ ಅದನ್ನ ಹಾಕುವಂತ ಕೆಲಸ ಆಗತ್ತೈತಿ. ಎಲ್ಲ ಹಲವಾರು ಆ ಪೇಜ್ಗಳು ಇವತ್ತು ದಿವಸ ನಮ್ಮಲ್ಲಿ ದಾಖಲಾತಿಗಳು ಇಟ್ಕೊಂಡಿದ್ದೇವೆ. ಆ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ವಿಡಿಯೋಗಳು ಹಾಕೋದ್ರ ಮುಖೇನ ಶಾಂತಿಯನ್ನು ಭಂಗ ಮಾಡುವಂತಹದ್ದು, ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡುವಂತ ಕೆಲಸ ಮಾಡತ್ತಿದಾರು. ಈ ಕೆಲಸ ಕಾರ್ಯದಿಂದ ಅವರಲ್ಲೂ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಏನ್ ಹಾಕಿದ್ರ ವಿಡಿಯೋಗಳ ಅವ್ನು ಡಿಲೀಟ್ ಮಾಡಿ ಬೇಷರತ ಕ್ಷಮೆಯನ್ನು ಕೇಳಬೇಕು ಮೊದಲನೇದು. ಇನ್ನ 2021 ಘಟನಾವಳಿ ಅದೊಂದು ಭಾಗ ಆದ್ರ ಈಗಾಗಲೇ ಸಾವುಕಾರ ಶ್ರೀ ರಮೇಶ್ ಜಾರಕಿಹೊಳಿ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು. ಆ ಆರೋಪ ಸಂಬಂಧಪಟ್ಟಂಗ ಕೆಲ AI ಮೂಲಕ ಜನರೇಟ್ ಆದಂತ ಕೆಲ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡ್ಕೊಂಡು ಆ ಛಾಯಾಚಿತ್ರ ತಯಾರು ಮಾಡ್ಕೊಂಡು ಏನ ಆರೋಪ ಮಾಡಿದ್ರು ಸುಳ್ಳು ಆರೋಪ. ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೂ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಹಾಗೂ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ. ಆ ನಿರ್ಬಂಧಿತರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳನ್ನು ಹರಿಬಿಡುವಂತದ್ದು ಅಥವಾ ಆ ಒಂದು ಛಾಯಾಚಿತ್ರ ಹರಿವು ಬಿಡುವಂತದ್ದು, ಅಶ್ಲೀಲವಾದಂತಹ ಕಮೆಂಟ್ಗಳನ್ನು ಮಾಡುವಂತ ಒಂದು ಕಿಡಿಗೇಡಿಗಳ ಒಂದು ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕತೈತಿ. ಅದನ್ನ ನಾವು ಇವತ್ತು ಸಾವುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನ ಖಂಡನೆ ಮಾಡ್ತಾ ಇದ್ದೇವೆ. ಅಂತ ದುಷ್ಟ ಕಿಡಿಗೇಡಿಗಳು ಯಾರದಾರೋ ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕರಣ ದಾಖಲು ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಇವತ್ತು ನೋಡಾಕತ್ತೇವು SP ಅವರು ಸಾಮಾಜಿಕ ಜಾಲತಾಣ ಮೇಲೆ ನಾವು ನಿಗಾ ಇಟ್ಟಿವಂತಾರು. ನಿಗಾ ಇಟ್ಟಿದ್ರೆ ಅಂತ ಕಿಡಿಗೇಡಿಗಳ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗಿತ್ತು, ಮಾಡ್ಕೊಂಡಿಲ್ಲ. ನಾವು ಸಾವುಕಾರ ಅಭಿಮಾನಿ ಒಕ್ಕೂಟದಿಂದ ನಾವು ಬಹಳಷ್ಟು ಜನ ನೋಡ್ಕೊಂಡು ಬರಾಕತ್ತಿದ್ದೆವು, ಯಾರು ಏನ್ ಮಾಡತ್ತಾರ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲಾತಿಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದಂತ ಕಾನೂನು ತಂಡ ಅದ. ಆ ತಂಡ ಈಗಾಗಲೇ ಬಹಳಷ್ಟು ಒಂದು ದಾಖಲಾತಿಗಳನ್ನು ಅದನ್ನ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧಪಟ್ಟಂಗ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ಈಗಾಗಲೇ. ಅದಷ್ಟೇ ಅಲ್ಲದೆ ಒಂದು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳಾಗ ಕಳೆದ ವರ್ಷ ಒಂದು ಫೋಕಸ್ ಟಿವಿಯಲ್ಲಿ ಸಾವುಕಾರ ಶ್ರೀ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು ಮಾರಕ ಕಾಯಿಲೆ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು. ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ಒಂದು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ. ಈಗಾಗಲೇ ಅಂತ ದುಷ್ಟ ಶಕ್ತಿಗಳ ವಿರುದ್ಧ ಸಂಘಟನೆ ತುಂಬಿಕೊಂಡಿರೋದಿಲ್ಲ, ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟವೂ ಮಾಡ್ತೇವೆ. ಮತ್ತ ಅವ್ರು ಏನಾದ್ರು ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೆ ಹೋದ್ರೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸನೂ ಕೂಡ ಇನ್ನು ಮುಂದೆ ನಮ್ಮ ಸಾವುಕಾರ ಅಭಿಮಾನಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದೀವಿ ಅನ್ನೋಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅವ್ರಿಗೆ ಈ ಮೂಲಕ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲದಲ್ಲಿ ಕೆಲ ಹುಡುಗರು ಅದಾವ, ಏನಪ್ಪಾ ಅಂದ್ರೆ ಅವ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರ್ಬೇಕು. ಪಾಪ ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಏನಾಕೈತೆ ಅನ್ನೋದು ಅವ್ರಿಗೆ ಅರಿವಿಲ್ಲ. ಅವರು ಕೂಡ ಎಚ್ಚರಿಕೆ ಕೊಡತ್ತಿದ್ದೆವು. ಯಾವ್ದಾರ ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿ ಆಗೋ ಬದಾನ್ ಪಪ್ಪು, ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಬಹಳ ಎಚ್ಚೆತ್ಕೊಳ್ಬೇಕು. ಯಾವ್ದ್ರ ಹೇಳಿಕೆಯನ್ನು ಶೇರ್ ಮಾಡಿದ್ರೆ ನಿಮ್ಮ ಏನಪ್ಪಾ ವ್ಯೂಸ್ ಬರ್ಲಿ ಅಥವಾ ಪ್ರಚಾರ ಸಿಗ್ಲಿ, ನಿಮ್ಮ ಪೇಜ್ ಮುಂದೆ ಹೋಗ್ಲಿ ಅಂತ ಒಂದ ಕೆಟ್ಟ ವಿಚಾರದಿಂದ ಅಥವಾ ತಾವೇನಾದ್ರು ಮಾಡಾಕತ್ತಿದ್ರ ನಾಳೆ ನೀವು ಅಷ್ಟ ಅಲ್ದ ನಿಮ್ಮ ಕುಟುಂಬ ಸಹಿತ ಅನುಭವಿಸಬೇಕಾಗ್ತದ. ಯಾಕಂದ್ರೆ ನಾವು ಡಿಫಾರ್ಮೇಶನ್ ಕೇಸ್ ಹಾಕಾಕತ್ತೇವು. ಈಗಾಗಲೇ ಫೋಕಸ್ ಟಿವಿ ಮೇಲೆ 20 ಕೋಟಿ ರೂಪಾಯಿದ ಇವತ್ತು ನಾವು ಕೇಸ್ ಹಾಕಾಕತ್ತೇವು. ಏನು ಮಾನನಷ್ಟ ಮೊಕದ್ದಮೆ ಹಾಕಾಕತ್ತೇವು. ಅದರಿಂದ ಏನಾಕೈತಪ್ಪ, ಇದು ಏನ ಇವತ್ತಿಂದ ಒಬ್ಬ
ಸುಳ್ಳು ಸುದ್ದಿ ಹಾಕಿದ್ದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂತ ವಿಡಿಯೋಗಳನ್ನ ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ಥಾನು ಅದನ್ನ ಮುಂದೆ ಶೇರ್ ಮಾಡಾವು ಅದಕ್ಕೆ ಕಮೆಂಟ್ ಮಾಡಾವು ಅಷ್ಟ ಅದ್ರಾಗ ಅಪರಾಧ ಅನ್ನುವಂಥದ್ದು ಅವ್ರು ಮನವರಿಕೆ ಮಾಡ್ಕೋಬೇಕು. ಯಾವ್ದೋ ಹುಕ್ಕೇರಿ ಅವನ ಅಭಿಮಾನಿಗಳಿದ್ರ ನೀವು ಎಚ್ಚೆತ್ಕೊಡ್ರಿ. ಎಲ್ಲರ ಸಾಹುಕಾರ ಸೋದರು ನಾ ಯಾವ್ದೋ ಪಕ್ಷದಾಗಿರ್ಲಿ, ಪಕ್ಷ ಬೇರೆ ಪಕ್ಷದೇ ನಾವು ರಾಜಕೀಯವಾಗಿ ಚರ್ಚೆ ಮಾಡಕ ಅವ್ರವ್ರ ಅಭಿಮಾನಿಗಳು ಸಂದರ್ಭದಲ್ಲಿ ನಾವು ಯಾರು ಬೆಂಬಲ ಮಾಡ್ಬೇಕು ನಮ್ಗೆ ಗೊತ್ತೈತಿ. ನಾವು ಜಾರಕಿಹೊಳಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಆದ್ರೆ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ತಂದು ಇದಕ್ಕೆ ಇನ್ನೊಂದು ಜೋಡಿಸಿ ಮತ್ತೊಂದು ಏನಾರು ಗದ್ದಲ ಮಾಡ್ಬೇಕು ಗೊಂದಲ ಮಾಡ್ಬೇಕು ಅನ್ನೋ ಅಂತ ಹೇಳಿದ್ರೆ ಎಚ್ಚೆತ್ಕೊಡ್ರಿ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಘಟನಾವಳಿಗಳಿಂದ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಸವಿಸ್ತಾರವಾಗಿ ತಮ್ಮ ಅಂತ ತೋಡಿ ನಾವು ಇವತ್ತು ದಿವಸ ಎಲ್ಲ ID ತೆಗೆದೆವು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ನಾವು ಇವತ್ತಿನ ದಿವಸ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಈ ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ. ಇನ್ನ ಇವು ಹುಕ್ಕೇರಿ ಒಬ್ಬ ಲೀಡರ್, ಈ ಮನುಷ್ಯ ಎಂಥ ಭಾಷೆ ಬಳಸ್ಯಾನ ಗೊತ್ತಲ್ರಿ. ಒಂದ ಪ್ಲೇಸ್ಮೆಂಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದನ್ನ ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲಸು ಅನ್ನಕ್ ಬರೋದಿಲ್ಲ ಅಂತ ಹೊಸ ಪದ ಐತದ ಗಜಮಾ ಅಂತಾರೆ. ಅವ್ನ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾವೇನ್ರಿ ಕೇಳ್ಬೇಕು ಅವನಾಗಿತ್ತು. ನಾವು ಅವ್ರ ಮನ್ಯಾಗ ಹೆಣ್ಮಕ್ಳ ಅವನದು ಪ್ರೆಸ್ ಮೀಟ್ ಕೇಳ್ರಂದ್ರೆ ಅವಂಗ ಹೋಗಿತ್ತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ಅದನ್ನು. ಅದಕ್ಕೆ ಎಚ್ಚೆತ್ಕೊಳ್ಬೇಕು. ಏನು ಮಾತಾಡ್ತೀವಿ ಏನೆಲ್ಲ ನಾಲಿಗೆ ಎಲೆಬಲ್ಲ. ಹುಕ್ಕೇರಿ ನೋಡ್ರಿ ರಮೇಶ್ ಕತ್ತಿ ಇದು ಗಡಿ ಗಮ್ಮತ್ ಅವ್ನ ಹೆಸರು ಸಹಿತ ಹಾಕಿದಾನು. ಈ ಅವ ಏನ್ ಹೇಳ್ಯಾನ ಅದನ್ನ ಬರ್ದಾನ. ಆ ವ್ಯಕ್ತಿ ಬಾಯಾಗ ಏನು ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹಾಕಿದಾನ. ನಮ್ಮದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ. ಫೇರ್ ಅಂಡ್ ಲವ್ಲಿ ಪೌಡರ್ ಹೆಚ್ಚಿಗೆ ಅದನ್ನ ಶುದ್ಧ ಮಾಡಿ ಬೇರೆ ಬರೀತೇವೆ. ನಮ್ದು ಧರ್ಮ ಐತಿ ಪತ್ರಿಕಾ ಧರ್ಮ. ಅದನ್ನ ಮರೆತು ಯಥಾವತ್ತಾಗಿ ಅವ ಮಾತಾಡಿದ ಭಾಷೆ ಆ ಭಾಷೆ ಯಾಕಂದ್ರೆ ಒಂದ ಪದ 10 ಸರಿ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಬಹಳ ಮಜಾ ತಗೊಂಡ್ ಹೇಳ್ಯಾನ. ಅಂತ ವ್ಯಕ್ತಿ ನೋಡ್ರಿ ಅವ್ರ ಮನೆಯವ್ರ ವಿಡಿಯೋ ನೋಡ್ಬೇಕದನ ಅವ್ರ ಅವ್ನ ಗಜಮ ಮಾಡೋಂಗ ಆಕೈತಿ ಬೆಳೆಯವ ಅಂತ ಹೇಳ್ತಾ ಇದೀವಿ. ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಮಾಧ್ಯಮ